ಕ್ರಾಂತಿ ಮಧ್ಯೆ ಸಿಎಂ ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬದಲಾವಣೆ ಪಾಲಿಟಿಕ್ಸ್ ಮಾತಾಡ್ತಾ ಇದೆ ಡಿಸಿಎಂ ಬಣ. ಪದೇ ಪದೇ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇದೆ ಡಿಕೆಶಿ ಟೀಮ್. ಸಿದ್ದರಾಮಯ್ಯ ಬದಲಾವಣೆ ಇಲ್ವೇ ಇಲ್ಲ ಅಂತಿದೆ ಸಿಎಂ ಬಣ. ಬದಲಾವಣೆ ಅನ್ನೂರ ಬಾಯಿ ಮುಚ್ಚಿಸೋಕೆ ಸಿಎಂ ಸಿದ್ದರಾಮಯ್ಯನವರು ಹೊಸ ತಂತ್ರವನ್ನ ಎಳೆದಂತೆ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಭಾರಿ ಪ್ಲಾನ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ನವರು. ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ರೆಡಿಯಾದ್ರ ಸಿಎಂ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಎಂ ಪ್ಲಾನ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಹಿಂದ ಯುವ ಶಕ್ತಿಗೆ ಕೈ ಹಾಕಿದ್ರ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಸೇಫ್ ಆಗೋಕೆ ಈ ಗೇಮ್ ಪ್ಲಾನ್ ಅನ್ನ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಕೆಎನ್ ರಾಜಣ್ಣ ಅವರು ಸಿಡಿಸಿದಂತಹ ಒಂದೇ ಒಂದು ಬಾಂಬ್ ಇಡೀ ಕಾಂಗ್ರೆಸ್ನ ಟೀಮ್ನಲ್ಲಿ ಇದೀಗ ಸೆಪ್ಟೆಂಬರ್ದೇ ಸಾಕಷ್ಟು ವಿಚಾರ ಮಾತುಗಳಾಗ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ಏನು ಬದಲಾವಣೆ ಆಗತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬದಲಾವಣೆ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಸಣ್ಣ ಪುಟ್ಟ ಬದಲಾವಣೆ ಅಂತ ಹೇಳಿರಬಹುದು, ಬಟ್ ಆದರೆ ಏನು ಅಂತ ರಾಜಣ್ಣ ಹೇಳಿಲ್ವಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವರು ಕೂಡ ರಿಯಾಕ್ಷನ್ ನೋಡ್ತಾ ಇದ್ರೆ ಬದಲಾವಣೆ ಆಗತ್ತೆ ಅಂತ ಹೇಳಿ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಅವರು ಹಿರಿಯರಿದ್ದಾರೆ, ಹೇಳಿದ್ದಾರೆ ಅಂತಂದ್ರೆ ಬದಲಾವಣೆ ಆಗಬಹುದು ಅಂತ ಹೇಳಿ ತೇಲಿಸುವಂತಹ ಉತ್ತರವನ್ನ ಕೊಟ್ಟರು. ಅದರ ಜೊತೆಗೆ ಡಿಸಿಎಂ ಅವರು ಕೂಡ ಒಂದು ಕಡೆ ಮೌನವನ್ನು ವಹಿಸಿದ್ದಾರೆ. ಮತ್ತೊಂದು ಕಡೆ ಸಿಎಂ ಬೆನ್ನಿಗೆ ಅಹಿಂದ ಯುವಶಕ್ತಿ ನಿಂತಂತೆ ಕಾಣಿಸ್ತಾ ಇದೆ. ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಒಂದಷ್ಟು ತಯಾರಿಗಳಾಗಿದೆ ಸಿಎಂ ಟೀಮ್ನಿಂದ. ಅಹಿಂದ ಯುವ ಶಕ್ತಿಗೆ ಕೈ ಹಾಕಿದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸರಣಿ ಸಮಾವೇಶವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಲ್ಲಿ ಯುವಸೇನೆ ರೆಡಿ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಪ್ರದೀಪ್ ಈಶ್ವರ್, ರಾಹುಲ್ ಮತ್ತೆ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಜಾರಕಿಹೊಳಿ ಮತ್ತೆ ನಿಖೇಶ್ ರಾಜ್ ಮೌರ್ಯ, ಕೆಆರ್ ರಾಜೇಂದ್ರ, ಸುನಿಲ್ ಬೋಸ್, ಚಿಮ್ಮನಕಟ್ಟಿ ಇರುವಂತಹ ಯುವ ಪಡೆ ಒಂದ್ ಕಡೆ ರೆಡಿಯಾಗಿದೆ. ಅಹಿಂದ ಯುವ ಸಂಘಟನೆಗಳಿಂದ ಜಿಲ್ಲಾ ಸಮಾವೇಶಗಳಿಗೆ ಪ್ಲಾನ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಅದ್ದೂರಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಟೀಮ್ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಆ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಮಟ್ಟದ ಹಿರಿಯ ಸಚಿವರ ಉಪಸ್ಥಿತಿ ಕೂಡ ಇರತ್ತೆ. ಸಿಎಂ ಸಿದ್ದರಾಮಯ್ಯರನ್ನ ಮುಟ್ಟಿದ್ರೆ ಹುಷಾರ್ ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡುವುದಕ್ಕೆ ತಯಾರಿಗಳಾಗ್ತಾ ಇದೆ ಈಗಲಿಂದಲೇ. ಅಹಿಂದ ಕಾರ್ಯಕ್ರಮಗಳ ಬಳಿಕ ಬೃಹತ್ ಸಮಾವೇಶಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯ ಅತಿಥಿಯಾಗಿರ್ತಾರೆ. ಈ ಕಾರ್ಯಕ್ರಮಗಳ ಮೂಲಕ ಅಹಿಂದ ಸಮುದಾಯಗಳ ಒಗ್ಗಟ್ಟು ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನಿಂತಂತೆ ಕಾಣಿಸ್ತಾ ಇದೆ. ಕೆಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಅಲ್ಲಿ ಬದಲಾವಣೆ ಆಗತ್ತೆ, ಕಾದ್ ನೋಡಿ ಏನಾಗತ್ತೆ ಅಂತ ಹೇಳಿ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಆ ಮಾತಿನ ಬೆನ್ನಲ್ಲೇ ಇದೀಗ ಸಾಕಷ್ಟು ಚರ್ಚೆಗಳು ಕೂಡ ಗರಿಗೆದರಿದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಮಾಡುವಂತಹ ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಾ ಇರೋದಕ್ಕೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಮುಜುಗರ ಆಗ್ತಾ ಇದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೇಗಾದರೂ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣವನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಈಗಾಗಲೇ ರೆಡಿ ಆಗಿದೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಭಾರಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಟೀಮ್ನವರು.